ಹೇಳಪ್ಪ. ಹೊಡಿಬೇಡಿ. ತುಂಬಾ ನೋವು ಆಗ್ತಿದ್ಯಮ್ಮ, ನೀನಾದ್ರೂ ಹೇಳು. ಹೇಳು, ಯಾರ್ ನೀನು? ಬಾಯ್ ಬಿಡು. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನಾನೇ ಸುರಭಿ, ನನ್ ಮಾತ್ ಕೇಳಿ ಹೊಡಿಬೇಡಿ ಅಮ್ಮ, ನೀನಾದ್ರೂ ಹೇಳಮ್ಮ. ರೀ ನಿಲ್ಸಕ್ಕೆ ಹೇಳ್ರಿ ಅಪ್ಪ. ನೀನ್ ಹಿಂಗೆಲ್ಲ ಬಾಯ್ ಬಿಡಲ್ಲ. ನೋವಾಗ್ತಾ ಇದೆಯಾ? ನನ್ನ ಮೈಯಿಂದ ಬಂದಿರೋ ಒಂದೊಂದು ತೊಟ್ಟು ರಕ್ತದ ಲೆಕ್ಕನೂ ಚುಕ್ತ ಆಗ್ಬೇಕು ಕಣೆ. ನಿನ್ ಮೈಯೊಳಗಿರೋ ರಕ್ತ ಹೆಪ್ಪುಗಟ್ಬೇಕು. ಅಲ್ಲಿವರೆಗೂ ನನಗೆ ಸಮಾಧಾನ ಆಗಲ್ಲ. ಹೊಡಿರಿ, ಇನ್ನೂ ಚೆನ್ನಾಗಿ ಹೊಡಿರಿ. ಹೇಳು, ಹೇಳು, ಯಾರ್ ನೀನು? ಹೇಳು, ಹೇಳು. ಏನ್ ನಡೀತಿದೆ ಇಲ್ಲಿ? ಏನ್ ನಡೀತಿದೆ ಇಲ್ಲಿ? ಏನ್ ನಡೀತಿದೆ ಇಲ್ಲಿ? ಅಳಿಯಂದ್ರೆ ತಪ್ಪು ಮಾಡ್ತಿದ್ದೀರಿ ನೀವು. ನನ್ ಮಾತ್ ಕೇಳಿ ಅಳಿಯಂದ್ರೆ. ತಪ್ಪು ಮಾಡ್ತಿದ್ದೀರಿ ನೀವು. ಹೊಡಿಬೇಡಿ. ಸೂರ್ಯ, ಬೇಡಪ್ಪ, ಬಿಟ್ಬಿಡಪ್ಪ ಅವ್ರನ್ನ, ಬಿಟ್ಬಿಡಪ್ಪ. ಏನ್ ಬಿಡೋ ತಾತ, ಏನ್ ಬಿಡೋದು? ಯಾಕೆ ಇವಳನ್ನ ಈ ತರ ಹೊಡಿತಾ ಇದ್ದಾರೆ? ಅಳಿ ಅಂದ್ರೆ ನಾನ್ ಹೇಳ್ತೀನಿ, ಸುರಭಿ ಮೈಯಲ್ಲಿ ದೆವ್ವ ಇದೆ ಅಂತ ಹೇಳಿ ಅವಳು ಬಾಯಿ ಬಿಡಿಸೋದಿಕ್ಕೆ ಇವರೆಲ್ಲ ಸೇರ್ಕೊಂಡು ಚಿತ್ರಹಿಂಸೆ ಕೊಡ್ತಿದ್ದಾರೆ. ನನ್ ಮಗಳಿಗೆ ಏನು ಆಗಿಲ್ಲ ಅಳಿ ಅಂದ್ರೆ. ದಯವಿಟ್ಟು ನೀವಾದ್ರೂ ಎಲ್ರಿಗೂ ಬುದ್ಧಿ ಹೇಳಿ, ನೋಡಿ ಹೇಗ್ ಹೊಡೆದಿದ್ದಾರಂತ. ಜ್ವರ ಬಂದ್ರೆ ಸುಡೋದು, ಬೆಕ್ಕಡ್ಡ ಬಂದ್ರೆ ಅಪಶಕುನ ಅನ್ನೋದು, ನಿಂಬೆ ಹಣ್ಣು ನಿವಾಳಿಸಿ ಹೊಡೆಯೋದು. ಇನ್ ಎಷ್ಟು ದಿವಸ ಅಂತ ಈ ರೀತಿ ಮೂಢನಂಬಿಕೆಗಳಲ್ಲಿ ಬದುಕ್ತೀರಾ? ದೆವ್ವ ಅಂತೆ, ಅದನ್ನ ಹೊಡೆದು ಓಡಿಸೋದಂತೆ. ಎಷ್ಟು ಓದೆ ಬಿದ್ದಿದೆ ನೋಡಿ. ಸ್ವಲ್ಪನಾದ್ರೂ ಮಾನವೀಯತೆ ಇದೆಯಾ ನಿಮ್ಗೆ? ಇದೇ ಕೊನೆ. ಇನ್ಮೇಲೆ ನನಗ್ ಗೊತ್ತಿಲ್ಲದೆ ಈ ರೀತಿ ಹುಚ್ಚಾಟಗಳನ್ನ ನಡೆಸಿದ್ರೆ ನಾನು ನಿಮ್ಗಳ ದೆವ್ವ ಬಿಡಿಸ್ಬೇಕಾಗತ್ತೆ. ಇನ್ನೊಂದ್ಸಲ ಈ ಊರಲ್ಲೆಲ್ಲಾದ್ರೂ ಕಾಣಿಸ್ಕೊಂಡ್ರೆ ಹೊಡೆಯೋದಕ್ಕೆ ಕೈ ಇರಲ್ಲ, ಮಂತ್ರ ಹೇಳೋದಕ್ಕೆ ನಾಲ್ಗೆ ಇರಲ್ಲ. ಕತ್ತರಿಸ್ಬಿಡ್ತೀನಿ. ನಡೀರಿ, ನಡೀರೋ. ಈಗಲಾದ್ರೂ ನಿನಗೆ ಅರ್ಥ ಆಯ್ತಾ? ಇಲ್ಲಿ ಯಾರು ನಿನ್ನವರಲ್ಲ, ಇಲ್ಲಿ ಯಾರು ನಿನ್ನನ್ನ ನಮ್ಮವಳು ಅಂತ ಒಪ್ಕೊಂಡಿಲ್ಲ. ಸುಮ್ಮನೆ ಇಲ್ಲಿದ್ಕೊಂಡು ನಮಗೂ ಹಿಂಸೆ ಕೊಟ್ಟು ನೀನ್ಯಾಕೆ ಚಿತ್ರಹಿಂಸೆ ಅನುಭವಿಸ್ತಾ ಇದೀಯಾ? ನಿನಗೆ ಸ್ವಲ್ಪನಾದ್ರೂ ರೋಷ, ಆವೇಶ, ಮಾನ, ಮರ್ಯಾದೆ ಅನ್ನೋದಿದ್ರೆ ಇದನ್ನೆಲ್ಲ ಇಲ್ಲೇ ಮರೆತು ಎಲ್ಲಾದ್ರೂ ಹೋಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊ. ನಮ್ ಜೀವನ ಹಿಂಡ್ಬೇಡ. ಅರ್ಥ ಆಯ್ತಾ? ಛೇ!